ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಮತಿ ಶಾಂತಾಬಾಯಿ ಎಲ್ವಿ. ನಮ್ಮ SR ಪಬ್ಲಿಕ್ ನ್ಯೂಸ್ನ ವಿನೂತನ ಕಾರ್ಯಕ್ರಮ ಕವಿಕೃತಿ. ಉದಯೋನ್ಮುಖ ಕವಿಗಳ ಮತ್ತು ಅವರ ಕೃತಿಗಳ ಪರಿಚಯಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇಂದಿನ ಕವಿ ಶ್ರೀಮತಿ ಉಷಾ ರವಿಯವರು. ಬಯಲು ಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಪುಟ್ಟ ಗ್ರಾಮ ಕಾದಲವೇಣಿಯಿಂದ ತುಸು ದೂರದ ತೋಟದ ಮನೆಯ ರೈತಾಪಿ ಕುಟುಂಬದ ನಾಗರಾಜಪ್ಪ ಮತ್ತು ಭ್ರಮರಾಂಬಿಕೆಯ ದಂಪತಿಗಳ ಮೊದಲ ಮಗಳೇ ಉಷಾ. ಇವರು ದಿನಾಂಕ 13/11/1989ರಲ್ಲಿ ಗೌರಿಬಿದನೂರಿನಲ್ಲಿ ಜನ್ಮ ತಾಳಿದರು. ತಂಗಿ ಪವಿತ್ರ, ತಮ್ಮ ನವೀನ್. ಸಿಹಿ ಕಹಿಗಳ ಅನುಭವಗಳ ಮಿಶ್ರಣದ ಬಾಲ್ಯ ಕಳೆದ ಉಷಾರವರು ಕೈ ಹಿಡಿದು ಸಪ್ತಪದಿ ತುಳಿದದ್ದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ವೆಂಕಟಾಪುರ ಗ್ರಾಮದ ಬಳಿ ಇರುವ ಅಳಲಸಂದ್ರದ ರವೀಶ್ ಅವರನ್ನು. ಇವರ ಮುದ್ದಿನ ಸುಪುತ್ರ ಮಿಥುನ್. ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆಗಳ ಪ್ರಾವೀಣ್ಯತೆ ಪಡೆದ ಉಷಾರವಿಯವರು ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವೀಧರೆ. ತವರು ಮನೆ ಮತ್ತು ಗಂಡನ ಮನೆಯವರ ಪ್ರೋತ್ಸಾಹ ಸದಾ ಉಷಾರವಿಯವರಿಗೆ ಇದೆ. ಹೆಣ್ಣು ಸಂಸಾರದ ಕಣ್ಣು ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯಕ್ಕೆ ಭರವಸೆಯ ನಕ್ಷತ್ರವಾಗಿ ಕಾಣುತ್ತಾರೆ ನಮ್ಮ ಉಷಾರವಿಯವರು. 3ನೇ ಮುದ್ರಣಗೊಂಡಿರುವ ಅಂತರ್ಪಟ ಮತ್ತು ಆತ್ಮಾನುಸಂಧಾನ ಕೃತಿಗಳಂತೆ ಅವರ ಮುಂಬರುವ ಕೃತಿಗಳು ಸಹ ಅಭೂತಪೂರ್ವ ಯಶಸ್ಸು ಕಾಣಲಿ. ಸಹೃದಯರ ಮನಸ್ಸಿನೊಳಗೆ ಅವರ ಹೆಸರು ಹಸಿರಾಗಿರಲಿ ಎಂದು ಹಾರೈಸುತ್ತೇವೆ. ಅವರ ಕೃತಿಗಳಿಗಾಗಿ ಸಂಪರ್ಕಿಸಿ 9844467727. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕವಿಕೃತಿ. ಸಮೃದ್ಧವಾದ ಕನ್ನಡ ಸಾಹಿತ್ಯದಲ್ಲಿ ದಿನನಿತ್ಯ ಹೊಸತನದ ಬೆಳಕು ಮೂಡುತ್ತಲೇ ಇದೆ. ಆ ಬೆಳಕು ಪ್ರಕಾಶಮಾನವಾಗಿ ಕನ್ನಡ ಸಾಹಿತ್ಯಕ್ಕೆ ಚಿಲುಮೆಯಾಗಿದೆ. ಕತೆ, ಕಾವ್ಯ, ನಾಟಕ, ಕಾದಂಬರಿ, ಚುಟುಕು ಹೀಗೆ ಹಲವು ಕವಲುಗಳ ಸಾಗರ ಕನ್ನಡ ಸಾಹಿತ್ಯ ಚರಿತ್ರೆ. ಈ ಚರಿತ್ರೆಯಲ್ಲಿ ತಮ್ಮ ಇತಿಹಾಸದ ಮಜಲುಗಳು ಕಂಡವರು, ಕಾಣುತ್ತಿರುವವರು, ಕಾಣಲು ಬಯಸುವವರು ಹಲವರು. ಸಾಹಿತ್ಯದ ಕೊಂಡಿ ಗಟ್ಟಿಯಾಗಿ ಇರಬೇಕೆಂದರೆ ಕವಿ, ಕೃತಿ ಮತ್ತು ಸಹೃದಯರ ಸಾಂಗತ್ಯ ಗಟ್ಟಿಯಾಗಿರಬೇಕು. ಕವಿ ಮತ್ತು ಸಹೃದಯನ ಸಮೀಪ್ಯಕ್ಕೆ ಕೃತಿ ಒಂದು ಮಾಧ್ಯಮದಂತೆ ಕಾರ್ಯನಿರ್ವಹಿಸುತ್ತದೆ. ಕೃತಿ ಮೌಲ್ಯವಾದಷ್ಟು ಕವಿ ಮತ್ತು ಸಹೃದಯನ ಆತ್ಮೀಯ ಅವಿನಾಭಾವತೆ ಹೆಚ್ಚುತ್ತದೆ. ಈಗಾಗಲೇ ತಿಳಿಸಿದಂತೆ ಇಂದಿನ ನಮ್ಮ ಕವಿಕೃತಿ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಕವಿ ಶ್ರೀಮತಿ ಉಷಾ ರವಿಯವರು. ಸರಳ ಸಂಸಾರದ ಸುಂದರ ನಾರಿ, ಭಾವನಾತ್ಮಕ ಜೀವಿ, ಭಾವಗಳನ್ನು ಬೆಸೆಯಬಲ್ಲ ಕವಿ, ಒಲವಿನ ಬದುಕಲ್ಲಿ ಒಲವನ್ನೇ ತೇಲಿಸಬಲ್ಲ, ತೋಯಿಸಬಲ್ಲ ಒಲವಧಾರೆ. ಅಂತರ್ಪಟದ ಉಯ್ಯಾಲೆಯಲ್ಲಿ ಆತ್ಮಾನುಸಂಧಾನ ಬೆಸೆದ ಕಾದಂಬರಿ ಕಾರ್ತಿ. ಬದುಕು ಬದಲಾಗಬೇಕೆಂದರೆ ಮೊದಲು ಭಾವಗಳು ಬದಲಾಗಬೇಕು. ಯಶಸ್ಸು ಅಪೇಕ್ಷಿಸುವುದು ಸಮರ್ಥನೆಗಳನ್ನಲ್ಲ, ಸಾಮರ್ಥ್ಯವನ್ನು ಎಂಬ ತಮ್ಮ ಮಾತಿನಂತೆ ಯಶಸ್ಸಿನ ಸಾಮರ್ಥ್ಯವನ್ನು ತಮ್ಮ ಕಾದಂಬರಿಗಳಲ್ಲಿ ದೃಢಪಡಿಸಿದ ಸಂಜಾತೆ. ಚಾಮುಂಡೇಶ್ವರಿ ಅಮ್ಮನವರ ಮಹಾಭಕ್ತೆಯಾದ ಉಷಾ ರವಿಯವರು ಜ್ಞಾನಧಾರೆ ಅಂಕಿತದೊಂದಿಗೆ ಚಿರಪರಿಚಿತರಾಗಿದ್ದಾರೆ. ಕಾಲ್ಪನಿಕ ಕಥೆಯನ್ನಿಟ್ಟುಕೊಂಡು ಕಾದಂಬರಿ ಕಟ್ಟುವಾಗಲೇ ಅನೇಕ ಆದರ್ಶ ಗುಣಗಳನ್ನು ಸೂಚ್ಯವಾಗಿ ಕಾದಂಬರಿಗೆ ಪೂರಕವಾಗಿ ಬಳಸಿ ಓದುಗನ ಮನ ಬದಲಾಯಿಸುವ ಚಾಕಚಕ್ಯತೆಯನ್ನು ಉಷಾ ರವಿಯವರು ಹೊಂದಿದ್ದಾರೆ. ಇವರು ಶಿಕ್ಷಕಿಯಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಕೃಷಿಯಲ್ಲೂ ತುಂಬಾ ಆಸಕ್ತಿಯುಳ್ಳ ಇವರು
ಸಮಗ್ರ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಾನವ ಮನೋವೃತ್ತಿ ಮತ್ತು ವರ್ತನೆಗಳ ಬಗ್ಗೆ ಗಾಢವಾದ ತಿಳುವಳಿಕೆ ಹೊಂದಿದ್ದು ಅದನ್ನು ತಮ್ಮ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಪ್ರತಿಬಿಂಬಿಸಿದ್ದಾರೆ. ಸಮಾಜಮುಖಿ ಬರಹಗಳ ಲೇಖಕಿಯಾದ ಇವರು ಸಾಹಿತ್ಯದ ಮೂಲಕ ಸಮಾಜದ ಅಭಿವೃದ್ಧಿಗೆ ತಮ್ಮ ಕೊಡುಗೆ ನೀಡಲು ಬದ್ಧರಾಗಿದ್ದಾರೆ. ಕನ್ನಡ ಸಾಹಿತ್ಯದ ಜೊತೆಗೆ ಯುವ ಜನರ ಓದು ಮತ್ತು ಬರಹಗಳನ್ನು ಉತ್ತೇಜಿಸುವ ಸಲುವಾಗಿ ಜ್ಞಾನಧಾರ ಪ್ರಕಾಶನದ ಸಂಸ್ಥಾಪಕಿಯಾಗಿರುವ ಉಷಾ ರವಿಯವರಿಗೆ ತಾಲೂಕು ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಉತ್ತಮ ಲೇಖಕಿ ಪ್ರಶಸ್ತಿಗಳು ಹರಸಿ ಹಾರೈಸಿವೆ.